ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಶ್ವರಸ್ ವ್ಲಾಗ್ಸ್. ಇನ್ನೇ ಅಲ್ಲ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸಹ ಮಾಡಿ. ಸೊ ನಾನು ವ್ಲಾಗ್ನ ಮಾಡಿ ಆಲ್ರೆಡಿ 6 ಡೇಸ್ ಆಗಿದೆ. ಸ್ವಲ್ಪ ಬ್ಯುಸಿ ಇದೆ, ಹಾಗಾಗ್ಬಿಟ್ಟು ವ್ಲಾಗ್ನ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ನ ಮಾಡಿಬಿಟ್ಟು ಹಾಕ್ತೀನಿ. ಸೊ ನಾನು ಮಿಂತ್ರಾಯಿಂದ ಒಂದು ಐಟಮ್ನ ಪರ್ಚೇಸ್ ಮಾಡಿದ್ದೆ. ಸೊ ನಿಮಗೂ ಸಹ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ, ನೋಡ್ಬೋದು ನೀವು. ಟನ್ ನಾನು ಒಂದು ಬ್ಯಾಗ್ನ ತೊಗೊಂಡಿದ್ದೀನಿ. ನನ್ನ ಹತ್ರ ಬ್ಯಾಗ್ಸ್ ಅಂದರೆ ತುಂಬ ಇರಲಿಲ್ಲ, ಅಂದರೆ ಈ ಥರದ್ರಲ್ಲಿ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ಈ ಬ್ಯಾಗ್ನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂತ. ಇದು ಯಾವ ಕಂಪನಿದು ಅಂತ ನೀವು ಕೇಳೋದಾದರೆ ಬೆರಿಲಶ್ ಅನ್ನೋರ್ದು. ತುಂಬ ಚೆನ್ನಾಗಿದೆ. ಮಿಂತ್ರಾದಲ್ಲಿ ನಾನು ತೊಗೊಂಡಿದ್ದು. ಸ್ಪೇಸು ಅಷ್ಟೇ ತುಂಬ ಸಕ್ಕತ್ತಾಗಿದೆ. ನೀವು ನೋಡ್ಬೋದು ಸ್ಪೈಸ್ ಗೂಡ್ಸ್ ಯಾವ ಥರ ಕೊಟ್ಟಿದೆ ಅಂತ. ನಾನು ಆಲ್ರೆಡಿ ಚೇಂಜ್ ಏನೋ ಹಾಕ್ಬಿಟ್ಟಿದ್ದೀನಿ. ಒನ್ ಟೈಮ್ ಏನೋ ನಾನು ಯೂಸ್ ಮಾಡಿದೆ, ರೀಸೆಂಟಾಗಿ ನಾನು ಊರಿಗೆ ಹೋಗಿದ್ದೆ. ಸೊ ಆವಾಗ ತೊಗೊಂಡೋಗಿದ್ದೆ. ನೋಡಿ, ಇಲ್ಲಿ ಮನಿನ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡೋರೆ. ಪಾಕೆಟ್ಸ್ ಇದೆ, ಹಾಗೆ ಇಲ್ಲೂ ಸಹ ಸೈಡ್ ಪಾಕೆಟ್ಸು ಸಹ ಎರಡಿದೆ. ನೋಡಿ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಇಲ್ಲಿ ಎಷ್ಟೊಂದು ಸ್ಪೇಸ್ ಇದೆ ನೋಡಿ. ಸೊ ಒಂದು ವಾಟರ್ ಬಾಟಲು, ಹಾಗೆ ಒಂದು 2 ಪೇರ್ ಬಟ್ಟೆಗಳು ಎಲ್ಲ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಸೊ ಹಂಗಾಗ್ಬಿಟ್ಟು ಚೆನ್ನಾಗಿದೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಏನು ಸಖತ್ತಾಗಿ ಕೊಟ್ಟಿದ್ದಾರೆ. ಇದು ಬ್ರ್ಯಾಂಡ್ ನೇಮ್ ಹಾಕಿದ್ದಾರೆ. ಸೊ ಈ ಥರ ಇದೆ ಫೈನಲಿ. ಸೊ ಇದೊಂದು ಬ್ಯಾಗ್ನ ಪರ್ಚೇಸ್ ಮಾಡಿದೆ ಮಿಂತ್ರಾದಿಂದ. ತುಂಬ ಚೆನ್ನಾಗಿದೆ, ರೇಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಹಂಗಾಗ್ಬಿಟ್ಟು ನೋಡಿ ಚೆಕ್ ಮಾಡಿ ತೊಗೊಂಡೆ. ನನ್ನ ಹತ್ರ ಸ್ಲಿಮ್ ಬ್ಯಾಗ್ಸ್ ಇತ್ತು. ಸೊ ಈ ಥರ ಬ್ಯಾಗ್ ಇರಲಿಲ್ಲ ನನ್ನ ಹತ್ರ. ಸೊ ಒಂದು ಇರಲಿ, ಯಾಕಂದರೆ ನನ್ನ ಮಗಳನ್ನೆಲ್ಲ ನಾನು ಹೊರಗಡೆ ಕರ್ಕೊಂಡು ಹೋಗ್ಬೇಕಾರೆ ಸೊ ವಾಟರ್ ಬಾಟಲ್ನ ಕ್ಯಾರಿ ಮಾಡ್ಬೋದು. ಮತ್ತು ಹಾಗೆ ಅವಳದು ಏನೇನು ಥಿಂಗ್ಸ್ ಇದೆ ಸೊ ಎಲ್ಲ ಇದ್ರೊಳಗಡೆ ಹಾಕ್ಕೊಂಡು ಹೋಗ್ಬೇಕು. ಸೊ ಮ್ಯಾರೇಜ್ಗಿಂತ ಮುಂಚೆ ಬರೀ ನಮ್ಮದು ಐಟಮ್ಸ್ ಏನಿದೆ ಅಂತ ಹಾಕ್ಕೊಳ್ಳೋದಿರ್ತಿತ್ತು. ಇವಾಗ ನಮ್ಮ ಮಕ್ಳದ್ದೆಲ್ಲ ಏನೇನಿದೆ ಅನ್ನೋದನ್ನ ಹಾಕೊಳ್ಳೋದೇ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಸೊ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ಸಹ ಪರ್ಚೇಸ್ ಮಾಡಿದೆ. ಸೊ ಇದನ್ನು ಪರ್ಚೇಸ್ ಮಾಡಿದ್ದು ನಾನು ಅಮೆಝಾನಿಂದ. ಸೊ ನನ್ನ ವ್ಲಾಗ್ಸ್ಗೆಲ್ಲ ತುಂಬ ಬೇಕಾಗಿತ್ತು. ಸೊ ಹಂಗಾಗ್ಬಿಟ್ಟು ತೊಗೊಂಡೆ. ಏನು ತೊಗೊಂಡಿರೋದು ಅಂತ ತೋರಿಸ್ತೀನಿ. ನೋಡಿ ಗೈಸ್, ಲೈಟ್ನ ತೊಗೊಂಡೆ. ಈ ಥರ ಲೈಟ್ ಬೇಕಿತ್ತು. ಒಂದು ನಿಮಿಷ ನಿಮ್ಗೆ ಆಫ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಈ ಲೈಟ್ ಅಂತ. ಆಫ್ ಆಯಿತು ನೋಡಿ. ಈ ಥರ ಇದೆ, ಈ ಥರ ಇದೆ. ಇಲ್ಲಿ ನಾನು ಆಲ್ರೆಡಿ ಇದನ್ನ ಸೆಟ್ ಮಾಡಿದ್ದೀನಿ. ಇದು ಈ ಬಾಕ್ಸ್ ಒಳಗಡೆ ಬಂದಿದ್ದು, ಈ ಬಾಕ್ಸ್ ಒಳಗಡೆ ಬಂದಿತ್ತು. ಸೊ ನಾನು ಆಲ್ರೆಡಿ ಇದನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಇಲ್ಲೊಂದು ಇದಿದೆ ಅಲ್ಲ, ಕಾಣಿಸ್ತಿದೆ ಅನ್ಕೊಂತೀನಿ. ಇಲ್ಲಿ ಇದಿದೆ ಅಲ್ಲ, ಅದೇನಂತಾರೆ, ಸೊ ಅದಿದೆ ಅಲ್ಲ, ಅದಕ್ಕೆ ಇದನ್ನ ಜಾಯಿನ್ ಮಾಡ್ಕೋಬೇಕು ಅಷ್ಟೇ. ಈಸಿಯಾಗಿ ನಾವೇ ಫಿಕ್ಸ್ ಮಾಡ್ಬೋದು. ಇದನ್ನ ನಾನೇ ಫಿಕ್ಸ್ ಮಾಡಿದ್ದು. ಸೊ ಇದರಲ್ಲಿ ಆಪ್ಷನ್ ಕೂಡ ಇದೆ. ಏನು ಆಪ್ಷನ್ ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ನೋಡ್ರಾ, ಆನ್ ಆಗುತ್ತೆ. ನಾವು ಕಲರ್ಸ್ನ ಚೇಂಜ್ ಮಾಡಬೇಕು ಅಂದರೆ ಅದ್ರ ಪಕ್ಕದಲ್ಲೇ ಒಂದು ಬಟನ್ ಇರುತ್ತೆ ನೋಡಿ. ಇದು ಬೇಕಂದ್ರೆ ಇದು, ಇದು ಬೇಕಂದ್ರೆ ಇದು, ಇದು ಬೇಕಂದ್ರೆ ಇದು. ಸೊ ನಾವು ಯಾವ್ದು ಕಲರಿಗೆ ಬೇಕಾದ್ರೂ ನಾವು ಚೇಂಜ್ ಮಾಡ್ಕೊಳ್ಬೋದು. ನೋಡ್ಬೋದು ನೀವೇ ಎಷ್ಟು ಥರ ಯೂಸ್ ಆಗುತ್ತೆ. ಮತ್ತು ವ್ಲಾಗ್ಸ್ ಮಾಡಲಿಕ್ಕೆ, ಹಾಗೆ ಮೇಕಪ್ ಶೂಟ್ ಏನಾದರೂ ಮಾಡ್ತೀವಿ ಅಂದರೆ ತುಂಬ ರಿಕ್ವೈರ್ಮೆಂಟ್ ಇತ್ತು ಇದು ನನಗೆ. ಸೊ ಒಂದು ಅಫೋರ್ಡಬಲ್ ರೇಟಲ್ಲಿ ಸಹ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನೀವು ಇನ್ನೊಂದು ಆಪ್ಷನ್ ನೋಡ್ಬೋದು, ಇಲ್ಲಿ ಪ್ಲಸ್ ಮತ್ತು ಮೈನಸ್ ಅಂತ ಇರುತ್ತೆ. ಇವಾಗ ಲೈಟಿಂಗ್ಸ್ ಇಷ್ಟಿದೆ ಅಲ್ಲ, ನನ್ನ ಫೇಸ್ಗೆ ಇದನ್ನು ಕಮ್ಮಿ ಮಾಡಬೇಕಂದ್ರೆ ನೋಡಿ ಎಷ್ಟು ಕಮ್ಮಿ ಆಯಿತು ನೋಡಿ. ಹಾಗೆ ಇವಾಗ ನಾನು ಜಾಸ್ತಿ ಮಾಡ್ತೀನಿ ನೋಡಿ, ಇಲ್ಲೇ ಪ್ಲಸ್ ಅಂತ ಇದೆ ನೋಡಿ, ಎಷ್ಟು ಬ್ರೈಟ್ನಿಂಗಾಗಿ ಕಾಣಿಸ್ತೆ. ಸೊ ಇಷ್ಟೇ ಇದ್ರದ್ದು ಏನೋ ಕ್ಲಾರಿಟಿ, ಅಂದರೆ ಲೈಕ್ ಬ್ರೈಟ್ನೆಸ್ನ ಕಮ್ಮಿ ಮತ್ತು ಹಾಗೆ ಜಾಸ್ತಿನೂ ಸಹ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂದರೆ ನೋಡಿ, ಚಾರ್ಜ್ ಆಗಲಿಕ್ಕೂ ಸಹ ಕೊಟ್ಟಿದ್ದಾರೆ. ಚಾರ್ಜರು ಸಹ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಿದ್ಯಾ? ಚಾರ್ಜರು ಸಹ ಕೊಟ್ಟಿದ್ದಾರೆ. ಸೊ ನನಗೆ ಇದು ತುಂಬ ಇಷ್ಟ ಆಗಿದೆ. ಏನು ಅಂದರೆ ಈಸಿ ಟು ಕ್ಯಾರಿ. ನಾವು ಈಸಿಯಾಗಿ ಇದನ್ನು ಕ್ಯಾರಿ ಮಾಡ್ಬೋದು. ಒಂದು ನಿಮಿಷ ಲೈಟ್ನ ಚೇಂಜ್ ಮಾಡ್ಕೊತೀನಿ. ನಾವು ಇದನ್ನು ಈಸಿಯಾಗಿ ಸಹ ಕ್ಯಾರಿ ಮಾಡ್ಬೋದು. ನೋಡಿ ಎಷ್ಟು ಚಿಕ್ಕ ಇದೆ ಅಂದರೆ ಇದ್ರೊಳಗೆ ಹಾಕೊಂಡು ಆರಾಮಾಗಿ ನಾವು ಎಲ್ಲಾದರೂ ಹೋಗಿದ್ದ ಕಡೆ ಎಲ್ಲ ಲೈಟೇ ಬೇಕು ಅಂತ ಏನೋ ಇದು ಮಾಡೋಂಗಿಲ್ಲ, ಆರಾಮಾಗಿ ಕ್ಯಾರಿ ಮಾಡ್ಬೋದು ನೋಡಿ.
ಸೊ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬಾಕ್ಸಲ್ಲಿ. ಆ್ಯಕ್ಚುಲಿ ಇದೊಂದಿತ್ತು, ಏನು ಲೈಟ್ ಒಂದಿತ್ತು, ಅದು ಬಿಟ್ಟರೆ ಲೈಟ್ ಒಂದು ಬಿಟ್ಟರೆ ನೆಕ್ಸ್ಟ್ ಬಂದು ಇದ್ರೊಳಗಡೆ ಚಾರ್ಜರ್ ಕೊಟ್ಟಿದ್ರು. ನಿಮಿಷ ತೋರಿಸ್ತೀನಿ ಯಾವ ಥರ ಇದೆ ಚಾರ್ಜರ್ ಅಂತ, ನಿಮಗೆ ಬೈ ಮಾಡೋರ್ಗು ಈಸಿ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ತೋರಿಸ್ಬಿಡೋಣ ನೋಡಿ. ಈ ಥರ ಚಾರ್ಜರ್ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ. ಸೊ ಈ ಲೈಟ್ಗೆ ಓಕೆ ಈ ಥರ ಹಾಕೋದು ಅಷ್ಟೇ ನೋಡಿ. ಆರಾಮಾಗಿ ಚಾರ್ಜ್ ಮಾಡಿಕೊಂಡ್ರೆ ಎಲ್ಲಿ ಬೇಕಾದರೂ ತೊಗೊಂಡೋಗ್ಬೋದು. ಈ ಥರ ಇದೆ. ಆ್ಯಂಡ್ ಮೊಬೈಲ್ ಬ್ಯಾಕ್ ಸೈಡ್ ಹಾಕ್ಲಿಕ್ಕೆ ಅಂತ. ಸೊ ನೋಡಿ ಇದೊಂದು ಕೊಟ್ಟಿದ್ದಾರೆ. ಮೊಬೈಲ್ ಬ್ಯಾಕ್ ಸೈಡು ನಾವು ಏನಾದರೂ ಹಾಕ್ತೀವಂತಂದರೆ ಈ ಥರ ಒಂದು ಇದನ್ನು ಕೊಟ್ಟಿದ್ದಾರೆ. ಇದನ್ನ ಈ ಥರ ಹಿಂಗೆ ಮಾಡಿಬಿಟ್ಟು ಈ ಥರ ಮಾಡಿಬಿಟ್ಟು ಹಾಕ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಈ 3 ಪ್ರಾಡಕ್ಟ್ಸ್ನು ಸಹ ಕೊಟ್ಟಿದ್ದಾರೆ. ತುಂಬ ಅಫೋರ್ಡಬಲ್ ರೇಟಲ್ಲಿ ಸಹ ಸಿಕ್ತು. ಓಕೆ ಗೈಸ್, ಇವಾಗ ನೋಡಿದ್ರಿ ಅಲ್ವಾ, ಈ 2 ಪ್ರಾಡಕ್ಟ್ಸ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳೋದಾದ್ರೆ, ಬೈ ಮಾಡೋದಾದ್ರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗ್ಬಿಟ್ಟು ಬೈ ಮಾಡ್ಕೊಳ್ಬೋದು. ಸೊ ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ಸೊ ನಾನು ಖಂಡಿತ ವ್ಲಾಗ್ಸ್ನ ಮಾಡ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.